ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿ ಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ ಪ್ರಿಯಾಂಕಾ ಪ್ಲಾನ್. ನಾನು ಪ್ರಭುದೇವ್. ಚಿಕ್ಕಮಗಳೂರಿನಲ್ಲಿ ನಡೆದ ಮದುವೆಗೆ ಹೋಗಿದ್ದ ಕುಣಿಗಲ್ ಮೂಲದ ಮಹಿಳೆ ನಿಗೂಢವಾಗಿ ಕಾಣೆಯಾಗಿದ್ಲು. ಚಿಕ್ಕಮಗಳೂರಿನಲ್ಲಿ ಮದುವೆ ಮುಗಿಸಿಕೊಂಡು ತವರು ಮನೆಗೆ ಹೋಗಿದ್ದ ಆಕೆ ಬೇಲೂರು ಬಸ್ ನಿಲ್ದಾಣದಿಂದ ಬಸ್ ಹತ್ತಿದವಳು ಕುಣಿಗಲ್ಗೆ ಬರಲೇ ಇಲ್ಲ. ಪತ್ನಿ ಬರದ ಕಾರಣ ಗಂಡ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ದೂರು ಸ್ವೀಕರಿಸಿಲ್ಲ ಅಂತ ಆರೋಪಿಸಿದ್ರು. ಮದುವೆಗೆ ಹೋಗಿದ್ದ ಆಕೆ ಏನಾದ್ಲು ಅಂತ ನೋಡೋಣ ಬನ್ನಿ. ಕೆರೆಯ ಬಳಿ ಕುತೂಹಲದಿಂದ ನೆರೆದಿರೋ ಸಾರ್ವಜನಿಕರು, ಸ್ಥಳದಲ್ಲೇ ಮೊಕ್ಕಾಂ ಹೂಡಿರೋ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು, ಕೆರೆಯ ಪಕ್ಕದಲ್ಲಿ ಪತ್ತೆಯಾಗಿರೋ ಮಹಿಳೆಯ ಬಟ್ಟೆಗಳು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಕೆರೆಯ ಬಳಿ ಶೋಧ ಕಾರ್ಯ ನಡೀತಿರೋದನ್ನು ವೀಕ್ಷಿಸ್ತಿರೋ ಸಂಬಂಧಿಕರು, ಕೆರೆಯ ಬಳಿ ಡ್ರೋನ್ ಹಾರಿಸಿ ಶೋಧ ನಡೆಸ್ತಿರೋ ತಜ್ಞರು. ಈ ದೃಶ್ಯಗಳು ಕಂಡು ಬಂದಿದ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಲ್ಕೆರೆ ಗ್ರಾಮದ ಬಳಿ. ಇದಕ್ಕೆ ಕಾರಣ ಮಹಿಳೆಯೊಬ್ಬಳ ನಿಗೂಢ ಕಣ್ಮರೆ. ಸಂಬಂಧಿಕರ ಮದುವೆಗೆ ತೆರಳಿದ್ದ ಮಹಿಳೆ ಮಿಸ್ಸಿಂಗ್. ತವರು ಮನೆಗೆ ಹೋಗಿದ್ದ ಪತ್ನಿ ಇದ್ದಕ್ಕಿದ್ದಂತೆ ಕಣ್ಮರೆ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಪ್ರಿಯಾಂಕಾ ಅಂತ. ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಿಕ್ಕೋಡು ಗ್ರಾಮದ ನಿವಾಸಿ. ಈಕೆ ಕುಣಿಗಲ್ ಮೂಲದ ರುದ್ರೇಶ್ ಅನ್ನೋರನ್ನ ಮದುವೆಯಾಗಿದ್ರು. ಫೆಬ್ರವರಿ 12ರ ಗುರುವಾರ ಸಂಬಂಧಿಕರ ಮದುವೆಗೆ ಅಂತ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಹೋಗಿದ್ರು. ಸಂಬಂಧಿಕರ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಮದುವೆ ಮುಗಿಸಿ ಬಳಿಕ ತವರು ಮನೆಗೆ ಹೋಗ್ತೀನಿ ಅಂತ ಪತಿ ರುದ್ರೇಶ್ಗೆ ತಿಳಿಸಿದ್ಲು. ಆಯ್ತು ಅಂತ ರುದ್ರೇಶ್ ಒಪ್ಪಿಕೊಂಡಿದ್ರು. ಇದಾದ ಬಳಿಕ ಸಂಜೆ ತವರಿನಿಂದ ಕುಣಿಗಲ್ಗೆ ವಾಪಸ್ ಹೋಗಲು ಬಸ್ ಹತ್ತಿದ್ರಂತೆ. ಗುರುವಾರ ಬೆಳಗ್ಗೆ ಮದುವೆಗೆ ಅಂತ 5 ಗಂಟೆಗೆ ಕುಣಿಗಲ್ ನಾನೇ ಬಸ್ ಹತ್ತಿದೆ. ಅಲ್ಲಿಂದ ಬಸ್ ಹತ್ತಿ ಮದುವೆಗೆ ಹೋಗಿದ್ದಾರೆ. ಚಿಕ್ಕಮಂಗ್ಳೂರು ಮದುವೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ತಿರ್ಗಿ ಮಧ್ಯಾಹ್ನ 1:45 ನಾನೇ ಫೋನ್ ಮಾಡಿದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಆಯಿತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬೇಲೂರಿಗೆ ಹೋಗಿ, ಬೇಲೂರಿಂದ ಕೈಮರಕ್ಕೆ ಹೋಗಿ ಮನೆಗೆ ಹೋಗಿದ್ದಾರೆ. ಅವ್ರ ತಾಯಿ ಮನೆ ಅದು. ಮನೆಗೆ ಹೋಗಿ ತಿರ್ಗಾ ಮನೇಲಿದ್ದೆ. 5:30-6 ಗಂಟೆಗೆ ತಿರ್ಗಾ ಫೋನ್ ಮಾಡಿದೆ. ಹೊಡ್ತಾ ಇದ್ದೀನಿ, ಈಗ ಹೊಡ್ತೀನಿ ಅಂತ ಅವಳೇ ಫೋನ್ ಮಾತಾಡಿ ಹೊರಟ್ಲು. 6:30-6:45 ಬಿಟ್ಟಿದ್ದಾಳೆ ಕೈಮರನ. ಅಲ್ಲಿಂದ ಬೇಲೂರು ಬಂದಿದ್ದಾಳೆ. ಬೇಲೂರಿನಿಂದ ಕುಣಿಗಲ್ಗೆ ಬರಲೇ ಇಲ್ಲ ಆ ಮಹಿಳೆ. ಬಸ್ ಹತ್ತಿ ಕರೆ ಮಾಡಿದ ಬಳಿಕ ಫೋನ್ ಸ್ವಿಚ್ ಆಫ್. ಸಂಬಂಧಿಕರ ಮದುವೆ ಮುಗಿಸಿ ತವರಿಗೆ ಹೋಗಿದ್ದ ಪ್ರಿಯಾಂಕಾ ಸಂಜೆ ವೇಳೆಗೆ ಕುಣಿಗಲ್ಗೆ ವಾಪಸ್ ಹೋಗಲು ಬಸ್ ಹತ್ತಿದ್ರು. ಸ್ವತಃ ಆಕೆ ತಾಯಿಯೇ ಬಂದು ಕೈಮರದ ಬಳಿ ಬಸ್ ಹತ್ತಿಸಿದ್ರು. ಇದಾದ ಬಳಿಕ ಆಕೆ ಬೇಲೂರಿನಲ್ಲಿ ಕುಣಿಗಲ್ಗೆ ಹೋಗೋಕೆ ಬಸ್ ಹತ್ತಿದ್ಲು. ಬಸ್ ಹತ್ತಿದ ಕುರಿತು ಸ್ವತಃ ತಾನೇ ಕರೆ ಮಾಡಿ ಮಾಹಿತಿ ನೀಡಿದ್ಲು. ಅವರ ಚಿಕ್ಕಮ್ಮ ಸೌಮ್ಯಗೆ ಕರೆ ಮಾಡಿ ಕುಣಿಗಲ್ಗೆ ಹೋಗೋಕೆ ಬಸ್ ಹತ್ತಿದ್ದೇನೆ, ನನ್ನ ಪಕ್ಕದಲ್ಲಿ ಕೂತಿರೋರು ನಿನಗೂ ಪರಿಚಯದವರು ಅಂತ ಹೇಳಿದ್ದು. ಅಷ್ಟೇ, ಬಳಿಕ ಸಿಗ್ನಲ್ ಪ್ರಾಬ್ಲಮ್ ಆಗಿದೆ. ಇದಾದ ಬಳಿಕ ಅವರ ಚಿಕ್ಕಮ್ಮ ಕರೆ ಮಾಡಿದ್ರೆ ಕರೆ ಸ್ವೀಕರಿಸಿಲ್ಲ. ಕೆಲ ಹೊತ್ತಿನ ಬಳಿಕ ಕರೆ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅಷ್ಟೇ, ಅದಾದ ಬಳಿಕ ಆಕೆ ಏನಾಗಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ. ನನಗೆ 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳೋದು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತೆ, ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಬೇಲೂರಿಗೆ ಬಂದಮೇಲೆ ನಮಗೆ ನಾನು ತಿರ್ಗಾ ಎಲ್ಲೋ ಬರ್ತಾ ಇರಬೇಕು ಅಂತ ಸುಮ್ಮನಾದೆ. 8:30ಗೆ ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಹತ್ತಿಂದ ಈಚೆಗೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಮಾರ್ನಿಂಗು ನೈಟೆಲ್ಲ ಕುಣಿಗಲ್ಗೆ ಬಂದು ಹುಡುಕ್ತೇನೋ ಬಸ್ಸಲ್ಲಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು.
ಎಲ್ಲ ಹತ್ತತ್ರಕ್ಕೆ ಬಂದಾಗ ಯಾರ್ದಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕುಣಿಗಲ್ಗೆ ಬಂದವನು ಬೆಳಗಾನ ಕುಣಿಗಲಲ್ಲಿ ವೆಯ್ಟ್ ಮಾಡಿದೆ, ಬರಲಿಲ್ಲ. ಧರ್ಮಸ್ಥಳಕ್ಕೆ ಹೋಗುತ್ತಿದ್ದವರಿಂದ ಬಂದಿತ್ತು ಕರೆ. ಪತ್ನಿಯ ಕುರಿತು ಪತಿಗೆ ಸಿಕ್ಕಿತ್ತು ಶಾಕಿಂಗ್ ನ್ಯೂಸ್. ಗುರುವಾರ ಇಡೀ ರಾತ್ರಿ ಪತ್ನಿ ಪ್ರಿಯಾಂಕಾಗೋಸ್ಕರ ಪತಿ ರುದ್ರೇಶ್ ಹುಡುಕಾಡಿದ್ರು. ಆದರೆ ಪ್ರಿಯಾಂಕಾ ಸುಳಿವು ಸಿಕ್ಕಿರಲಿಲ್ಲ. ರಾತ್ರಿ ಇಡೀ ಪತ್ನಿಗಾಗಿ ಹುಡುಕಾಟ ನಡೆಸಿದ್ದಾಗ ಶುಕ್ರವಾರ ಬೆಳಗ್ಗೆ ಪತಿ ರುದ್ರೇಶ್ಗೆ ಒಂದು ಕರೆ ಬಂದಿತ್ತು. ಆ ಕಡೆಯಿಂದ ಮಾತನಾಡುತ್ತಿದ್ದವರು, ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದೇವೆ. ನಾವು ಹೋಗ್ತಿರೋ ದಾರಿಯಲ್ಲಿ ಈ ಆಧಾರ್ ಕಾರ್ಡ್ ಸಿಕ್ಕಿತ್ತು. ಅದರಲ್ಲಿ ನಿಮ್ಮ ನಂಬರ್ ಇದ್ದ ಕಾರಣ ನಿಮಗೆ ಕರೆ ಮಾಡಿದ್ದೇವೆ ಅಂತ ಹೇಳಿದ್ರು. ತಕ್ಷಣವೇ ರುದ್ರೇಶ್ ಪಾದಯಾತ್ರಿಗಳು ಹೇಳಿದ್ದ ಸ್ಥಳಕ್ಕೆ ಬಂದು ಹುಡುಕಾಟ ನಡೆಸಿದ್ರು. ಪೊಲೀಸರಿಗೆ ದೂರು ನೀಡಲು ಹೋದಾಗ ಪೊಲೀಸರು ನಮ್ಮನ್ನ ಅಲೆದಾಡಿಸಿದ್ರು ಅಂತ ಆರೋಪಿಸಿದ್ರು. ಶುಕ್ರವಾರ ಬೆಳಗ್ಗೆ ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ಆಧಾರ್ ಕಾರ್ಡ್ ಬಿದ್ದಿದೆ ಅಂತ ಫೋನ್ ಮಾಡಿದ್ರು. ಆಧಾರ್ ಕಾರ್ಡಲ್ಲಿ ನನ್ನ ನಂಬರ್ ಇದೆ. ಹಾಗಾಗಿ ಹುಡುಕಿ ಮಂದಿ ಇಲ್ಲಿ ನೆನ್ನೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡ್ದು. ಕಂಪ್ಲೇಂಟ್ ಕೊಡೋದೇ ರಾತ್ರಿ 10:15 11 ಗಂಟೆ ಆಗುತ್ತಿತ್ತು. ಆ ಲಿಮಿಟಿಗೆ ಬರುತ್ತೆ, ಈ ಲಿಮಿಟಿಗೆ ಬರುತ್ತೆ ಅಂತ ಒಟ್ಟಾಡ್ಸಿದ್ರು. ಬೇಲೂರಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ, ಅರಹಳ್ಳಿಯಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ. ತಿರ್ಗಾ ಬೇಲೂರು ಸ್ಟೇಷನ್ ರಾತ್ರಿ ಸಾಯಂಕಾಲ 5:15 ಇದು ಮಾಡಿಸಿ ಅವರು ಇದು ನಮ್ಮ ಲಿಮಿಟಿಗೆ ಬರೋಲ್ಲ ಅಂದ್ಬಿಟ್ಟು ಅರಹಳ್ಳಿಗೆ ಹಾಕಿದ್ರು. ಅರಹಳ್ಳಿಗೆ ಹೋಗಿ 11 ಗಂಟೆಗೆ ರಾತ್ರಿ 10:15 11 ಗಂಟೆಯಲ್ಲಿ FIR ಮಾಡಿಸ್ತು. ತಿರ್ಗಾ ಬೆಳಗ್ಗೆ ಡೌಟ್ ಬಂದು ಆಧಾರ್ ಕಾರ್ಡ್ ಬಂದಿತ್ತಲ್ಲ ಅಂದ್ಬಿಟ್ಟು ನಾವು ಒಂದು 10 ಜನ ಹುಡುಗರು ಬಂದಿದ್ದೋ ಜೊತೆಲಿ, ನಾವೇ ಬಂದು ಹುಡ್ಕೋಣ ಅಂದ್ಬಿಟ್ಟು ಬೆಳಗ್ಗೆ ಇಲ್ಲಿ ಬಂದು ಹುಡುಕ್ಲಾಗಿ ನಮ್ಮ ಮನೆಯವರ ಬಟ್ಟೆಗಳು ಮತ್ತು ವ್ಯಾನಿಟಿ ಬ್ಯಾಗು, ಸ್ಲಿಪ್ಪರ್ ಎಲ್ಲ ಸಿಕ್ಕಿವೆ. ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲ, ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ, ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇರಲಿಲ್ಲ. ನಿನ್ನ ಮೊಬೈಲಿನ ಲೊಕೇಶನು ಅದೆಲ್ಲೋ ಸಿಕ್ಕಿತ್ತು, ಸ್ವಿಚ್ ಆಫ್ ಆಗಿರೋದೆಲ್ಲಿ ಅಂತ ಅದು ನನಗೆ ಊರ ಹೆಸರು ಗೊತ್ತಿಲ್ಲ, ಅಲ್ಲಿಂದ ಸಿಕ್ಕಿದೆಯಂತೆ. ಅದಾದಮೇಲೆ ಮತ್ತೆ ಬಂದರು ಎಲ್ಲರೂ ಸರ್, ತುಂಬ ಜನ ಬಂದು ಹುಡುಕಿದ್ದಾರೆ. ಇಲ್ಲಿ ಹುಡುಕಿದ್ರು ಏನೂ ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆ ರಾತ್ರಿ ನೆನ್ನೆಲ್ಲ ಫುಲ್ ಸ್ಟೇಷನ್ ಅಲ್ಲದು, ಅರಳ್ಳಿಯಿಂದ ಸಕಲೇಶ್ವರ ಬೇಲೂರಿಂದ ಮತ್ತೆ ಹರಳ್ಳಿ ಅಲ್ಲಿಗೆ ಬಂದು ಲಾಸ್ಟ್ 10:30 ಕಂಪ್ಲೇಂಟ್ ಇದಾಯಿತು, FIR ಆಯಿತು ಸರ್. ಆಮೇಲೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಎಂದು ಆರೋಪ. ಮಹಿಳೆ ನಿಗೂಢ ಕಣ್ಮರೆಗೆ ಮೈಮೇಲಿದ್ದ ಒಡವೆ ಕಾರಣವೇ? ಕುಣಿಗಲ್ಲಿಂದ ಚಿಕ್ಕಮಗಳೂರಿನಲ್ಲಿ ನಡೀತಿದ್ದ ಮದುವೆಗೆ ಆಗಮಿಸಿದ ಪ್ರಿಯಾಂಕಾ ಸುಮಾರು 150 ಗ್ರಾಂ ಚಿನ್ನಾಭರಣ ಧರಿಸಿದ್ಲಂತೆ. ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಕ್ಕಾಗಿಯೇ ನನ್ನ ಪತ್ನಿಯನ್ನ ಅಪಹರಣ ಮಾಡಿದ್ದಾರೆ ಅಂತ ಪತಿ ರುದ್ರೇಶ್ ಆರೋಪಿಸಿದ್ರು. ಪ್ರಿಯಾಂಕಾ ನಿರಂತರವಾಗಿ ಮನೆಯವರ ಜೊತೆ ಸಂಪರ್ಕದಲ್ಲಿದ್ಲು. ಆದರೆ ಇದ್ದಕ್ಕಿದ್ದಂತೆ ನಾಪತ್ತೆ ಆಗೋಕೆ ಒಡವೆಗಳ ಮೇಲಿನ ಆಸೆಯ ಕಾರಣ ಅಂತ ರುದ್ರೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವರು ಮದುವೆಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಒಡವೆ ಹಾಕೊಂಡ್ಬಂದಿದ್ಲು, 150 ಗ್ರಾಮ್ ಅಷ್ಟು ಒಡವೆ ಹಾಕೊಂಡ್ಬಂದಿದ್ಲು. ನನ್ನ ಅನಿಸಿಕೆ ಪ್ರಕಾರ ಒಡವೆ ಆಸೆಗೆ ಯಾರೋ ಬೇಲೂರಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿರ್ಬೇಕು ಅಂತ ಅನಿಸ್ತಾ ಇತ್ತು ಸರ್. ಮಗನ ಜೊತೆ ಮಾತಾಡಿದ್ದು ಗುರುವಾರ ಸಾಯಂಕಾಲ. ರಿಲೇಷನ್ ಅವ್ರು ಫೋನ್ ಮಾಡಿ ಅದು ಬರ್ತಾ ಇದ್ದೀನಿ, ಇಲ್ಲ ಹೋಗೋ ಅಮ್ಮಂಗೆ ಫೋನ್ ಮಾಡಿ ಹೊರಟೆ ಅಂತ ಹೇಳಿದ್ದಾಳೆ, ಬೇಲೂರು ಬಿಟ್ಟಿದ್ದೀನಿ ಅಂತ ಹೇಳಿದ್ದಾಳೆ. ಅದು ಬಿಟ್ಟರೆ ಇದನ್ನ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ನನ್ನ ಅನಿಸಿಕೆ ಅದೇ ಒಡವೆ ಆಸೆಗೆ ಯಾರೋ ಕಿಡ್ನಾಪ್ ಮಾಡಿರಬೇಕು ಅಂತ ಅನಿಸ್ತಾ ಇದೆ. ಹಾಸನ ಪೊಲೀಸರಿಗೆ ತಲೆನೋವಾಗಿತ್ತು ಪ್ರಕರಣ. ಕೆರೆಯ ಬಳಿ ಶನಿವಾರ ಇಡೀ ದಿನ ನಡೆದಿತ್ತು ಶೋಧ. ಗುರುವಾರ ಸಂಬಂಧಿಕರ ಮದುವೆಗೆ ತೆರಳಿ ಅಲ್ಲಿಂದ ತವರು ಮನೆಗೆ ಹೋಗಿದ್ದ ಪ್ರಿಯಾಂಕಾ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಹಾಸನ ಜಿಲ್ಲೆ ಬೇಲೂರಿನ ಕಲ್ಕೆರೆ ಬಳಿಯ ಕೆರೆಯ ಬಳಿ ಆಕೆಯ ಉಡುಪುಗಳು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿತ್ತು. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದವರಿಂದ ಈ ವಿಚಾರ ಆಕೆಯ ಪತಿಗೆ ತಿಳಿದು ಬಂದಿತ್ತು. ಇದರ ನಡುವೆ ಪೊಲೀಸರು ನಾಪತ್ತೆ ಪ್ರಕರಣ ದಾಖಲಿಸಲು ಅಲೆದಾಡಿಸಿದ್ರು ಅಂತ ಅವರ ಪತಿ ಮತ್ತು ಚಿಕ್ಕಮ್ಮ ಆರೋಪಿಸಿದ್ರು. ಅಲ್ಲದೆ ಆಕೆಯ ಮೈಮೇಲಿದ್ದ ಚಿನ್ನಾಭರಣಗಳನ್ನು ಕದಿಯಲು ಆಕೆಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಯಾವಾಗ ಆಕೆಯ ಆಧಾರ್ ಕಾರ್ಡ್, ಬಟ್ಟೆಗಳು ಕೆರೆ ಬಳಿ ಪತ್ತೆಯಾಗಿವೆ ಅಂತ ಗೊತ್ತಾಯ್ತೋ ಪೊಲೀಸರಿಗೆ ಟೆನ್ಷನ್ ಶುರುವಾಗಿತ್ತು.
ಶುಕ್ರವಾರ ಪ್ರಿಯಾಂಕಾ ಪತಿ ರುದ್ರೇಶ್ ದೂರು ನೀಡಿದಾಗಲೇ ಕ್ರಮ ಕೈಗೊಂಡಿದ್ರೆ ಈ ತಲೆನೋವಿಗೆ ಮೊದಲೇ ಮದ್ದು ಸಿಕ್ತಿತ್ತು ಅಂತ ಯೋಚನೆ ಮಾಡಿದ್ರು. ಅಲ್ಲದೆ ಶನಿವಾರ ಇಡೀ ದಿನ ಆಕೆಯ ಬಟ್ಟೆಗಳು, ವೆನಿಟಿ ಬ್ಯಾಗ್, ಚಪ್ಪಲಿ ಪತ್ತೆಯಾಗಿದ್ದ ಕೆರೆ ಬಳಿ ಪೊಲೀಸರು ಹುಡುಕಾಟ ನಡೆಸಿದ್ರು. ಆದರೆ ಪ್ರಿಯಾಂಕಾ ಕುರಿತು ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಕೆರೆ ಇಂಚಿಂಚು ಜಾಲಾಡಲು ಮುಳುಗು ತಜ್ಞರನ್ನ ಕೂಡ ಕರೆಸಿದ್ರು. ಶನಿವಾರ ಸಂಜೆ ವೇಳೆಗೆ ಮುಳುಗು ತಜ್ಞರು ಬಂದು ಪ್ರಿಯಾಂಕಾಗಾಗಿ ಹುಡುಕಾಟ ನಡೆಸಿದ್ರು. ಅಲ್ಲದೆ ಭಾನುವಾರ ಕೂಡ ಶೋಧ ಕಾರ್ಯಾಚರಣೆ ಕೈಗೊಳ್ಳಲು ನಿರ್ಧರಿಸಿದ್ರು. ಪೊಲೀಸರು ಹಲವು ಆಯಾಮಗಳಲ್ಲಿ ಆಕೆಗಾಗಿ ಸರ್ಚ್ ಆಪರೇಷನ್ ಕೈಗೊಂಡಿದ್ರು. ಪ್ರಿಯಾಂಕಾ ಮಿಸ್ಸಿಂಗ್ ಕೇಸ್ ಪತ್ತೆಗೆ 4 ತಂಡ ರಚನೆ. ನಾಪತ್ತೆ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ್ದ ಖಾಕಿ. ಪ್ರಿಯಾಂಕಾ ಮಿಸ್ಸಿಂಗ್ ಪ್ರಕರಣವನ್ನು ಹಾಸನ ಜಿಲ್ಲಾ ಪೊಲೀಸರು ಸವಾಲಾಗಿ ಸ್ವೀಕರಿಸಿದ್ರು. ಸಂಬಂಧಿಕರ ಜೊತೆ ಸಂಪರ್ಕದಲ್ಲಿದ್ದವಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಪೊಲೀಸರಿಗೆ ಗುಂಗಿ ಹುಳುವಿನಂತೆ ಕೊರೆಯಲು ತೊಡಗಿತ್ತು. ಇದೇ ಕಾರಣಕ್ಕೆ ಪ್ರಿಯಾಂಕಾ ಪತ್ತೆಗೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ 4 ವಿಶೇಷ ತಂಡಗಳನ್ನು ರಚಿಸಿದ್ರು. ಹೇಗಾದರೂ ಮಾಡಿ ಪ್ರಿಯಾಂಕಾಳನ್ನು ಪತ್ತೆ ಹಚ್ಚಬೇಕು. ಈ ಮೂಲಕ ಪೊಲೀಸರ ವಿರುದ್ಧ ಮಾಡಿರೋ ಆರೋಪಗಳನ್ನು ಅಲ್ಲಗಳೆಯಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಇದೇ ಕಾರಣಕ್ಕೆ ಪ್ರಕರಣವನ್ನು ಭೇದಿಸಲು ಹಗಲಿರುಳು ವಿಶ್ರಾಂತಿ ಪಡೆಯದಂತೆ ಪೊಲೀಸರಿಗೆ ಸೂಚನೆ ನೀಡಿದರು. ಹಾಸನ ಜಿಲ್ಲೆಯ ಬೇಲೂರಿನಿಂದ ಕಣ್ಮರೆಯಾಗಿದ್ದ ಪ್ರಿಯಾಂಕಾ ಮಿಸ್ಸಿಂಗ್ ಕೇಸ್ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿತ್ತು. ಒಂದೇ ಒಂದು ಸುಳಿವು ನೀಡದೆ ಆಕೆ ಏನಾದ್ಲು ಅನ್ನೋದು ಪೊಲೀಸರಿಗೆ $1 ಮಿಲಿಯನ್ ಪ್ರಶ್ನೆಯಾಗಿತ್ತು. ಆದರೂ ಪೊಲೀಸರು ಛಲ ಬಿಡದ ತ್ರಿವಿಕ್ರಮನಂತೆ ಕೇಸ್ ಹಿಂದೆ ಬಿದ್ದಿದ್ರು. ಯಾವಾಗ ಪೊಲೀಸರು ಈ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ್ರು, ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನದು ಅಂತ ನೋಡೋಣ ಬನ್ನಿ. ಗುರುವಾರ ಬೆಳಗ್ಗೆ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಹೋಗಿದ್ದ ಪ್ರಿಯಾಂಕಾ ನಿರಂತರವಾಗಿ ಸಂಬಂಧಿಕರ ಸಂಪರ್ಕದಲ್ಲಿದ್ಲು. ಗುರುವಾರ ಬೇಲೂರಿನಿಂದ ಬಸ್ ಹತ್ತಿದ್ದೇನೆ ಅಂತ ಆಕೆ ಚಿಕ್ಕಮ್ಮನಿಗೆ ಕರೆ ಮಾಡಿ ತಿಳಿಸಿದ್ಲು. ಇದಾದ ಕೆಲವು ನಿಮಿಷಗಳಲ್ಲಿ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿತ್ತು. ಒಂದೇ ಒಂದು ಸುಳಿವು ಸಿಗದಂತೆ ಮಹಿಳೆ ನಾಪತ್ತೆಯಾಗಿದ್ಲು. ಇತ್ತ ಅವರ ಕುಟುಂಬಸ್ಥರು ದೂರು ನೀಡಲು ಬಂದಾಗ ಪೊಲೀಸರು ಅಲೆದಾಡಿಸಿದ್ರು. ಬಳಿಕ ಕೆರೆಯ ಬಳಿ ಆಕೆಗೆ ಸಂಬಂಧಿಸಿದ ವಸ್ತುಗಳು ಸಿಕ್ಕಿದ್ವು. ಇದು ಪೊಲೀಸರಿಗೆ ದೊಡ್ಡ ಶಾಕ್ ನೀಡಿತ್ತು. ದೂರು ನೀಡಲು ಬಂದಾಗಲೇ ಅವರ ಪತಿಯನ್ನ ಅಲೆದಾಡಿಸದೆ ದೂರು ಸ್ವೀಕರಿಸಿದ್ದಿದ್ರೆ ಇಷ್ಟೊತ್ತಿಗೆ ಆಕೆಯನ್ನ ಪತ್ತೆ ಹಚ್ಚಬಹುದಿತ್ತು ಅನ್ನೋ ಟೆನ್ಷನ್ ಶುರುವಾಗಿತ್ತು. ಹೀಗಿದ್ದಾಗ ಮಹಿಳೆಯ ಕುರಿತು ಒಂದು ಸುಳಿವು ಸಿಕ್ಕಿತ್ತು. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಮೊರೆ ಹೋದ ಖಾಕಿ. ಕಾಲ್ ಡೀಟೇಲ್ಸ್ ತೆಗೆಸಿದಾಗ ಸಿಕ್ಕಿತ್ತು ಒಂದು ಸುಳಿವು. ಗುರುವಾರ ಮಹಿಳೆ ನಾಪತ್ತೆಯಾಗಿದ್ದು, ಈ ಕುರಿತು ಪೊಲೀಸರಿಗೆ ಆಕೆಯ ಪತಿ ಶುಕ್ರವಾರ ದೂರು ನೀಡಲು ಹೋಗಿದ್ದ. ಆದರೆ ಪೊಲೀಸರು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋ ಕಾರಣಕ್ಕೆ ದೂರು ಸ್ವೀಕರಿಸಲು ಹಿಂದೇಟು ಹಾಕಿದ್ರು. ಕೊನೆಗೂ ಹಾಸನ ಜಿಲ್ಲೆ ಅರೇಹಳ್ಳಿ ಪೊಲೀಸರು ಪ್ರಿಯಾಂಕಾ ಪತಿ ರುದ್ರೇಶ್ ನೀಡಿದ ದೂರು ಸ್ವೀಕರಿಸಿದ್ರು. ಬಳಿಕ ಪ್ರಿಯಾಂಕಾ ಪತ್ತೆಗೆ ಮುಂದೆ ಆಗಿದ್ರು. ಯಾವಾಗ ಕೆರೆ ಬಳಿ ಪ್ರಿಯಾಂಕಾಗೆ ಸೇರಿದ ವಸ್ತುಗಳು ದೊರಕಿವೆ ಅಂತ ಗೊತ್ತಾಯ್ತೋ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ರು. ಜೊತೆಗೆ ಸಿಸಿ ಕ್ಯಾಮೆರಾ ದೃಶ್ಯಗಳ ಪರಿಶೀಲನೆ ನಡೆಸೋ ಜೊತೆಗೆ ಕಾಲ್ ಡೀಟೇಲ್ಸ್ ತೆಗೆಸಿದ್ರು. ಆಗ ಒಂದು ಸುಳಿವು ಸಿಕ್ಕಿತ್ತು. ಒಂದೇ ಒಂದು ಸುಳಿವಿನ ಬೆನ್ನು ಹತ್ತಿದ ಪೊಲೀಸರು. ಸುಳಿವಿನ ಜಾಡು ಹಿಡಿದು ಕುಣಿಗಲ್ಗೆ ಪ್ರಯಾಣ. ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದಾಗ ಒಂದು ಸುಳಿವು ಸಿಕ್ಕಿತ್ತು. ಆಕೆ ಬೇಲೂರಿನಲ್ಲಿ ಬಸ್ ಹತ್ತಿದ ಬಳಿಕ ಕರೆ ಮಾಡಿರೋದು ಕೂಡ ನಿಜ. ಆದರೆ ಆಕೆ ಬಿಂಬಿಸಿರೋ ರೀತಿ ಕಲ್ಕೆರೆ ಬಳಿ ನಾಪತ್ತೆಯಾಗಿಲ್ಲ. ಬದಲಿಗೆ ಆಕೆ ಕುಣಿಗಲ್ಗೆ ಹೋಗಿದ್ದಾಳೆ ಅನ್ನೋ ಸಂಶಯ ಪೊಲೀಸರಿಗೆ ಬಂದಿತ್ತು. ಯಾವಾಗ ಇಂತಹುದೊಂದು ಸುಳಿವು ಸಿಕ್ಕಿತೋ ಅಲ್ಲಿಗೆ ಪೊಲೀಸರ ಒಂದು ತಂಡ ಆ ಸುಳಿವಿನ ಜಾಡು ಹಿಡಿದು ಕುಣಿಗಲ್ಗೆ ಪ್ರಯಾಣ ಬೆಳೆಸಿತ್ತು. ಕುಣಿಗಲ್ಗೆ ಹೋದಾಗ ಪೊಲೀಸರಿಗೆ ಬಂದ ಡೌಟ್ ನಿಜವಾಗಿತ್ತು. ಆಕೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದು. ನಾವು ಆಕ್ಚುಲಿ ಕಾಲ್ ಡೀಟೇಲ್ ಅನಲೈಸ್ ಮಾಡಿದ್ದೀವಿ. ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ನಮಗೆ ಒಂದು ಸಸ್ಪಿಷನ್ ಬಂತು.
ಆ ಸಸ್ಪೆಷನ್ ಮೇಲೆ ನಾವು ಆಲ್ರೆಡಿ ಹೇಳಿದ್ದೀನಿ, ನಾವು ಎಲ್ಲ ಆ್ಯಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಈ ಆ್ಯಂಗಲ್ ಕೂಡ ನಾವು ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ. ಆ ಟೀಮ್ಗೆ ಅವರು ಲೊಕೇಶನ್ ನೋಡಿಕೊಂಡು ಅವರು ಸಿಕ್ಕಿದ್ದಾರೆ. ಅವರು ಪತಿ ಜೊತೆ ಜೀವನ ನಡೆಸಲು ಪ್ರಿಯಾಂಕಾಗೆ ಬೇಸರ. ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಅಸಲಿಯತ್ತು. ಕೆಲವು ವರ್ಷಗಳ ಹಿಂದೆ ರುದ್ರೇಶ್ ಜೊತೆ ಪ್ರಿಯಾಂಕಾಗೆ ಮದುವೆಯಾಗಿತ್ತು. ಅವರ ಸುಂದರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ. ಗಂಡ ಮಕ್ಕಳಿದ್ದ ಪ್ರಿಯಾಂಕಾಗೆ ಪತಿ ಜೊತೆ ಜೀವನ ನಡೆಸಲು ಬೇಸರವಾಗಿತ್ತಂತೆ. ಹೀಗಾಗಿ ಪರಪುರುಷನ ಸಂಘ ಬೆಳೆಸಿದ್ಲು. ಕೊನೆಗೆ ಬೇಲೂರಿನಿಂದ ಕುಣಿಗಲ್ಗೆ ಹೊರಟವಳು ಕುಣಿಗಲ್ ಬಸ್ ಹತ್ತಿದ್ಲು. ಕೆಲ ದೂರ ಹೋದ ಬಳಿಕ ಬಸ್ ಹಿಡಿದು ಬಿಟ್ಟಿದ್ಲು. ತನ್ನ ಪ್ರಿಯಕರನ ಜೊತೆ ಬೈಕ್ ಏರಿ ಕುಣಿಗಲ್ಗೆ ಹೋಗಿದ್ಲು. ಪೊಲೀಸರು ಮತ್ತು ಕುಟುಂಬಸ್ಥರ ದಿಕ್ಕು ತಪ್ಪಿಸೋಕೆ ಅಂತ ಕಲ್ಕೆರೆ ಕೆರೆ ಬಳಿ ಆಧಾರ್ ಕಾರ್ಡ್, ಬಟ್ಟೆಗಳು, ವ್ಯಾನಿಟಿ ಬ್ಯಾಗ್, ಚಪ್ಪಲಿಯನ್ನ ಎಸೆದು ಹೋಗಿದ್ಲು. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತಿದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು. ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲ್ಯಾನ್ ಇತ್ತು. ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ. ಸ್ನೇಹಿತನ ಪತ್ನಿಗೆ ಗಾಳ ಹಾಕಿದ್ದ ಸೂಪರ್ವೈಸರ್. ಒಂದೇ ಕಂಪನಿಯಲ್ಲಿ ಕೆಲಸ, ಹುಟ್ಟಿತ್ತು ಪ್ರೇಮ. ಪ್ರಿಯಾಂಕಾ ಮತ್ತು ರುದ್ರೇಶ್ ದಂಪತಿ ಕುಣಿಗಲ್ ಬಳಿಯ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಇದೇ ಕಂಪನಿಯಲ್ಲಿ ಉತ್ತರ ಪ್ರದೇಶ ಮೂಲದ ಡೇವಿಡ್ ಅನ್ನೋನು ಸೂಪರ್ವೈಸ್ ಆಗಿ ಕೆಲಸ ಮಾಡ್ತಿದ್ದ. ಹೇಳಬೇಕು ಅಂದ್ರೆ ತನ್ನ ಪತ್ನಿ ಪ್ರಿಯಾಂಕಾಳನ್ನ ಡೇವಿಡ್ಗೆ ಪರಿಚಯ ಮಾಡಿಸಿದ್ದೇ ಈ ರುದ್ರೇಶ್. ಈಗ ಪರಿಚಯ ಮಾಡಿಸಿದ ತಪ್ಪಿಗೆ ಯಾಕಾದರೂ ಪರಿಚಯ ಮಾಡಿಸಿದ್ನೋ ಅಂದುಕೊಳ್ಳೋ ಹಾಗೆ ಆಗಿದೆ. ಯಾಕಂದರೆ ತನ್ನ ಪತ್ನಿಯನ್ನ ಡೇವಿಡ್ಗೆ ಪರಿಚಯ ಮಾಡಿಸಿದ ಬಳಿಕ ಡೇವಿಡ್ ಪ್ರಿಯಾಂಕಾಗೆ ಗಾಳ ಹಾಕಿ ಕೂತಿದ್ದ. ಅವಳ ಜೊತೆಗೆ ಆದ ಪರಿಚಯ ಸ್ನೇಹಕ್ಕೆ ತಿರುಗಿ ಕೊನೆಗೆ ಅದು ಪ್ರೀತಿಗೆ ತಿರುಗಿತ್ತು. ಹೀಗೆ ಇಬ್ಬರು ಸಂಬಂಧ ಬೆಳೆಸಿದ್ರು ಅಂತ ಗೊತ್ತಾಗಿದೆ. ಆರು ತಿಂಗಳ ಹಿಂದೆ ಹೆರಿಗೆಗೆ ಹೋಗಿದ್ದ ಡೇವಿಡ್ ಪತ್ನಿ. ಹೆಂಡತಿ ತವರಿಗೆ ಹೋಗ್ತಿದ್ದಂತೆ ಶುರು ಕುಚ್ಚು ಕುಚ್ಚು. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಡೇವಿಡ್ ಮತ್ತು ಪ್ರಿಯಾಂಕಾ ಗುಟ್ಟಾಗಿ ಸಂಬಂಧ ಬೆಳೆಸಿದ್ರು. ಅವರ ಸಂಬಂಧದ ಕುರಿತು ಯಾರಿಗೂ ಸಹ ಅನುಮಾನವೇ ಇರಲಿಲ್ಲ. ಹೀಗಿದ್ದಾಗ ಸುಮಾರು 6 ತಿಂಗಳ ಹಿಂದೆ ಡೇವಿಡ್ ಪತ್ನಿ ಹೆರಿಗೆಗೆ ಅಂತ ಉತ್ತರ ಪ್ರದೇಶದಲ್ಲಿರೋ ತನ್ನ ತವರು ಮನೆಗೆ ಹೋಗಿದ್ಲು. ಆಕೆ ತವರಿಗೆ ಹೋಗುತ್ತಿದ್ದಂತೆ ಡೇವಿಡ್ ಮತ್ತು ಪ್ರಿಯಾಂಕಾ ನಡುವೆ ಕುಚ್ಚು ಕುಚ್ಚು ಆರಂಭವಾಗಿತ್ತು. ಇಷ್ಟಾದರೂ ಪ್ರಿಯಾಂಕಾ ಪತಿ ರುದ್ರೇಶ್ಗಾಗಲಿ ಅವರ ಕುಟುಂಬಸ್ಥರಿಗಾಗಲಿ ಯಾವುದೇ ಸಂಶಯ ಬಂದಿರಲಿಲ್ಲ. ಗುಟ್ಟಾಗಿ ಅವರ ಸಂಬಂಧ ಮುಂದುವರಿದುಕೊಂಡು ಹೋಗಿತ್ತು. ಸಿಕ್ಕಿತು ಕಂಪನಿ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಆಗುವ ಸೂಚನೆ. ಭರ್ಜರಿ ಕಥೆ ಕಟ್ಟಿ ಎಸ್ಕೇಪ್ ಆಗಲು ಇಬ್ಬರ ಪ್ಲಾನ್. ಹೀಗೆ ಇವರಿಬ್ಬರ ನಡುವಿನ ಸಂಬಂಧ ಗಟ್ಟಿಯಾಗುತ್ತಿದ್ದಂತೆಯೇ ಅವರು ಕೆಲಸ ಮಾಡ್ತಿದ್ದ ಕಂಪನಿ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಆಗೋ ಸೂಚನೆ ಸಿಕ್ಕಿತ್ತು. ಹೀಗಾಗಿ ಇವರಿಬ್ಬರು ಮೊದಲೇ ಪ್ಲಾನ್ ಮಾಡಿ ಹೇಗಿದ್ರೂ ಕಂಪನಿ ಶಿಫ್ಟ್ ಆಗುತ್ತೆ, ನನ್ನ ಕೆಲಸ ನನಗೆ ಉಳಿಯುತ್ತೆ, ಏನಾದರೂ ಮಾಡಿ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋದ್ರೆ ಸುಖವಾಗಿ ಜೀವನ ನಡೆಸಬಹುದು ಅಂತ ಪ್ಲಾನ್ ಮಾಡಿದ್ರು. ಹೀಗೆ ಪ್ಲಾನ್ ಮಾಡಿದ ಇಬ್ಬರು ಪ್ರಿಯಾಂಕಾ ನಾಪತ್ತೆಯ ಪ್ಲಾನ್ ರೂಪಿಸಿದ್ರು. ಇದರ ಭಾಗವಾಗಿಯೇ ಗುರುವಾರ ಮದುವೆಗೆ ಹೋದವಳು ನಾಪತ್ತೆಯಾಗಿದ್ದಾಳೆ ಅಂತ ಕಥೆ ಕಟ್ಟಿದ್ರು. ಆದರೆ ಪೊಲೀಸರು ತಮ್ಮ ಚಾಣಾಕ್ಷತೆಯಿಂದ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಒಟ್ನಲ್ಲಿ ಹಾಸನ ಜಿಲ್ಲೆಯ ಬೇಲೂರಿನಿಂದ ಕಾಣೆಯಾಗಿದ್ದ ಮಹಿಳೆ ಕೊನೆಗೂ ಪತ್ತೆಯಾಗಿದ್ದಾಳೆ. ಯಾವುದೇ ಸುಳಿವು ನೀಡದೆ ಸೈಲೆಂಟ್ ಆಗಿ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿ ಪೊಲೀಸರ ತಲೆನೋವಿಗೆ ಕಾರಣವಾಗಿದ್ಲು. ಪೊಲೀಸರು ತಮ್ಮ ಜಾಣ್ಮೆಯನ್ನ ಬಳಸಿ ದೂರು ದಾಖಲಾದ 24 ಗಂಟೆಯಲ್ಲೇ ನಾಪತ್ತೆಯಾಗಿದ್ದವಳನ್ನ ಜೀವಂತವಾಗಿ ಹುಡುಕಿದ್ದಾರೆ. ಈ ಮೂಲಕ ಮಿಸ್ಸಿಂಗ್ ಕೇಸ್ ಸುಖಾಂತ್ಯ ಕಂಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.